ನಮಸ್ಕಾರ. ನಾನು ಅಬ್ದುಲ್ ಮಜೀದ್ ಸಾಬ್ ಜಯಪ್ರಕಾಶ್, ಜನತಾದಳ ಪಕ್ಷದ ರಾಜ್ಯಾಧ್ಯಕ್ಷ. ಶಾಂತಿ ಸದ್ಭಾವ ಸಮೃದ್ಧಿ ನಮ್ಮ ಪಕ್ಷದ ಏನು ಸ್ಲೋಗನ್ ಇದೆ, ಶಾಂತಿ ಸದ್ಭಾವ ಸಮೃದ್ಧಿ. ಇವಾಗ ನಾವು ಎಲ್ಲ ಒಗ್ಗೂಡ್ತಾ ಇದ್ದೀವಿ. ಈಗ ಒಂದು ಸ್ಮಾಲ್ ಮೀಟಿಂಗನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಯಾರ್ಯಾರು ಇನ್ವೈಟೇಷನ್ ಬಂದಿದೆ ದಯವಿಟ್ಟು ಹಾಜರಾಗಿ. ಸೊ ಯಾವಾಗ ಏನು ಎಂತು ಎಲ್ಲ ನಿಮಗೆ ಕೆಲವರಿಗೆ ಇನ್ಫಾರ್ಮೇಷನನ್ನು ನಾವು ಕೊಟ್ಟಿದ್ದೀವಿ, ಯಾರಿಗೆ ಮೀಟಿಂಗ್ ಅಟೆಂಡ್ ಮಾಡಬೇಕು ಅವರಿಗೆ. ಸೊ ಇನ್ನೊಂದು ವಿಷಯ ಏನಂತಂದರೆ, ನಾವುಗಳು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಜೆ ಪಿ ರವರ ಕನಸನ್ನು ನನಸು ಮಾಡಬೇಕಾಗಿರ್ತಕ್ಕಂಥ ಪಕ್ಷ ಇದು ಜಯಪ್ರಕಾಶ್ ಜನತಾದಳ ಪಕ್ಷ. ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಪಂಕಜ್ ಸಹಾಯಜಿಯವರ ನೇತೃತ್ವದಲ್ಲಿ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನನ್ನ ನೇತೃತ್ವದಲ್ಲಿ ಈ ಪಕ್ಷ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗ್ತಾಯಿದೆ. ಈಗ ನಾವು ಸರಿಯಾದ ಮಾರ್ಗದಲ್ಲಿ ನಡಿಬೇಕು. ಎಲ್ಲಿ ಸರ್ಕಾರ ತಪ್ಪು ಮಾಡ್ತಾ ಇದೆ ಅದನ್ನು ತಿದ್ದೋ ಕೆಲಸ ನಮ್ಮ ಒಂದು ಕೆಲಸ ಆಗಬೇಕಾಗಿದೆ. ಈಗ ಸರ್ಕಾರ ಲಾಸ್ಟ್ ಇಯರಲ್ಲಿ ನಮ್ಮ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 4,09,000 ಕೋಟಿ ಬಜೆಟನ್ನು ಅವರು ಮಂಡಿಸಿದರು. ಆ ಬಜೆಟ್ ಮಂಡಿಸಿದ ಮೇಲೆ ಅವರು ಏನು ಮಾಡಿದರು ಅಂತಂದರೆ, ಒಂದು 5 ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದ್ದರು. ಅದರಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ, ಈ 5 ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿದರು ಕಾಂಗ್ರೆಸ್ ಸರ್ಕಾರ. ಅದರಲ್ಲಿ ಸಾಮಾನ್ಯವಾಗಿ ಒಳ್ಳೆಯ ಸ್ಕೀಮ್ಸ್ಗಳಿದ್ದಾವೆ. ಆದರೆ ಅದರಲ್ಲಿ ಒಂದು ಸ್ಕೀಮು ನಾವು ವಿರೋಧ ಮಾಡ್ತೀವಿ. ಅದು ಏನಂತ ಅಂದರೆ, ಬಸ್ಸು ಫ್ರೀ ಕೊಟ್ಟಿರೋದು ಮಹಿಳೆಯರಿಗೆ ಅದು ಸಮಂಜಸವಾಗಿಲ್ಲ. ಯಾಕಂದರೆ ಸಮಪಾಲು ಸಮಬಾಳು ಈ ಜೆ ಪಿ ರವರ ಸಿದ್ಧಾಂತದಲ್ಲಿ ಗಂಡಸ್ರಿಗೆ ಒಂದು ರೂಲ್ಸು, ಹೆಂಗಸ್ರಿಗೆ ಒಂದು ರೂಲ್ಸ್ ಆಗಿಬಿಟ್ಟಿದೆ. ಹೆಣ್ಮಕ್ಳುಗಳಿಗೆ ಅವರು ಎಲ್ಲರೂ ನೋಡಿ, ಈಗ ಯಾವುದೇ ಒಂದು ಹೆಣ್ಮಗು ಆದರೆ ತಮ್ಮ ಗೃಹಸ್ಥ ಜೀವನದಲ್ಲಿರ್ತಾರೆ, ತಂದೆ ತಾಯಿ ಮಕ್ಕಳು ಈ ಥರ ಒಗ್ಗಟ್ಟಾಗಿರುವಾಗ ನಾವೇ ಅವರನ್ನೆಲ್ಲೋ ಬೇರ್ಪಡಿಸ್ತಿದ್ದೀವಿ ಅನ್ನೋ ಥರ ಆಗ್ತದೆ. ನೀವು ಮನ್ಯಾಗೆ ಕೂತ್ಕೊಳ್ರಿ, ಅಲ್ಲಿ ನಿಮಗೆ ಚಾರ್ಜ್ ಇದೆ, ನನಗೆ ಫ್ರೀ ಇದೆ, ನಾನು ಹೋಗಿ ಅಂತ ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ಏನು ಶಕ್ತಿ ಯೋಜನೆ ಇದೆ, ಒಂದು ಫ್ರೀ ಬಸ್ ಯೋಜನೆ, ಅದಕ್ಕೆ ಸುಮಾರು 5,300 ಕೋಟಿ ರೂಪಾಯಿ ಖರ್ಚು ಮಾಡ್ತಾಯಿದ್ದಾರೆ. ನಾನು ಬಯಸ್ತೀನಿ, ಈಗ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈಗೇನು ಬಜೆಟ್ ಮಂಡಿಸ್ತಿದ್ದಾರೆ, ಈ ಬಜೆಟಲ್ಲಿ ಅವರು ಏನು ಮಾಡಲಿ, ಈ ಒಂದು ಸ್ಕೀಮನ್ನು ಡ್ರಾಪ್ ಮಾಡಲಿ. ನೋಡಿ, ಕೆಲವು ಸ್ಕೀಮ್ಸ್ಗಳು ಡ್ರಾಪ್ ಆಗಬೇಕು ಒಳ್ಳೆಯದಕ್ಕೋಸ್ಕರ, ಕೆಟ್ಟದಕ್ಕೋಸ್ಕರ ಅಲ್ಲ. ಆ 5,300 ಕೋಟಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇಕಾದಷ್ಟು ಸ್ಕೀಮ್ಗಳು ಇದ್ದಾವೆ, ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದು. ಯಾಕಂದರೆ ಬಡವರು ಬಗ್ಗರಿಗೆ ಯೂಸ್ಫುಲ್ ಆಗ್ತಕ್ಕಂಥ ಈ 5,300 ಕೋಟಿನ ಸರಿಯಾದ ಲೆವೆಲಲ್ಲಿ ಸರಿಯಾಗಿ ಖರ್ಚು ಮಾಡಿ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ನಿಮ್ಮ ಎಲ್ಲ ಸ್ಕೀಮ್ಸ್ಗಳಿಗೂ ಸ್ವಾಗತ ಮಾಡ್ತಾಯಿದ್ದೀವಿ. ಕೆಲವು ಸ್ಕೀಮ್ಸ್ಗಳು ಲಾಭದಾಯಕವಾಗಿದ್ದಾವೆ, ಕೆಲವು ಸ್ಕೀಮ್ಸ್ಗಳು ಲಾಭದಾಯಕವಾಗಿಲ್ಲ. ಅದ್ರ ಬಗ್ಗೆ ನಮ್ಮ ಜಾಸ್ತಿ ಅಬ್ಜೆಕ್ಷನ್ ಇಲ್ಲ. ಬಟ್ ನನಗೆ ಜಯಪ್ರಕಾಶ್ ಜನತಾದಳ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನಾನು ಇದನ್ನು ಖಂಡಿಸ್ತೀನಿ. ಫ್ರೀ ಬಸ್ ಸ್ಕೀಮನ್ನು ತೆಗೀರಿ. ಮತ್ತು ಇದರಿಂದ ನನಗನ್ನಿಸ್ತದೆ ಮಾನ್ಯ ಸಾರಿಗೆ ಸಚಿವರು ಶ್ರೀ ರಾಮಲಿಂಗಾರೆಡ್ಡಿರವರು ಸಹ ಸಂತೋಷಗೊಳ್ಬೋದು ನನ್ನ ಮಾತಿನಿಂದ. ಸೊ ಯಾಕಂದರೆ ಅವರಿಗೆ ಹೊರೆ ಆಗಿರೋದು, ಅವ್ರ ಮೇಲೆ ತಲೆ ಬಿಸಿ ಇರೋದು ಇದೆಲ್ಲ ಬಹಳ ದೊಡ್ಡ ತಲೆ ಬಿಸಿ ಇದೆ. 5,300 ಕೋಟಿ ರೂಪಾಯಿ ರಿಸರ್ವ್ ಇಟ್ಟಿದ್ದಾರೆ. ಇದಕ್ಕೋಸ್ಕರ ಒಂದು ವರ್ಷದ 5,300 ಕೋಟಿನ ಸರಿಯಾದ ಲೆವೆಲಲ್ಲಿ ಒಳ್ಳೆಯದಕ್ಕೋಸ್ಕರ ಖರ್ಚು ಮಾಡಿ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅತ್ಯಂತ ದೀರ್ಘಕಾಲದ ಮುಖ್ಯಮಂತ್ರಿ, ಹಾಗೆ ಅತಿ ಹೆಚ್ಚು ಬಜೆಟನ್ನು ಮಂಡಿಸ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಇವರ ಹೆಸರಿದೆ. ಜ್ಞಾನಿಗಳಿದ್ದಾರೆ, ಸೊ ಅಡ್ವೊಕೇಟ್ಸು ಇದ್ದಾರೆ, ಲಾಯರ್ ಸಾಹೇಬರು ಇದ್ದಾರೆ. ಇವ್ರ ಹತ್ರ ನಮ್ಮ ಜೆ ಪಿ ಸಿದ್ಧಾಂತದಲ್ಲಿ ಬಂದವರು ನನ್ನ ಈ ಮಾತನ್ನು ಪರಿಗಣಿಸ್ತಾರೆ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ ಒಳ್ಳೆಯದಕ್ಕೋಸ್ಕರ ಬದಲಾವಣೆ ತನ್ನಿ ಈ ವರ್ಷದ ಬಜೆಟಲ್ಲಿ ಇದನ್ನು ತೆಗೆದು ಬೇರೆ ಒಂದು ಸ್ಕೀಮಿಗೆ ಆ್ಯಡ್ ಮಾಡಿ. ಧನ್ಯವಾದಗಳು.